ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾತ್ಮನ ಅನುಗ್ರಹದಿಂದ ಈ ಒಂದು ತಂತ್ರಜ್ಞಾನದ ಸಹಾಯದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ ಭಗವಂತನ ವಿಶ್ವರೂಪ ಅಥವಾ ಸಂದರ್ಶನ ಯೋಗ ಅಂತ ಅಥವಾ ದರ್ಶನ ಯೋಗ ಅಂತ, ಯಾವ ಪರಮಾತ್ಮ ಐತರೇಯ ಉಪನಿಷತ್ತಿನ ಪ್ರಕಾರ ತಾನು ಜಗತ್ತಾಗಬೇಕು ಅನ್ನುವಂತಹ ಸಂಕಲ್ಪ ಮಾಡಿದ್ನು, ಆ ಸಂಕಲ್ಪದಲ್ಲಿ ಮೊದಲು ದೇವತೆಗಳನ್ನ ಸೃಷ್ಟಿ ಮಾಡಿದ. ದೇವತೆಗಳನ್ನ ಸೃಷ್ಟಿ ಮಾಡಿ ಲೋಕಗಳನ್ನ ಸೃಷ್ಟಿ ಮಾಡಿದ. ಲೋಕಗಳನ್ನ ಸೃಷ್ಟಿ ಮಾಡಿದ್ಮೇಲೆ ಅದಾದ್ಮೇಲೆ ಜೀವಿಗಳನ್ನ ಸೃಷ್ಟಿ ಮಾಡಿದ. ಹಾಗಾಗಿ ಅಧಿಷ್ಠಾನವಾಗಿ ಅಂತಂದ್ರೆ ಎಲ್ಲದಕ್ಕೆ ಕಾರಣವಾಗಿರ್ತಕ್ಕಂತಹ ಆ ಪರಮಾತ್ಮನ ಯಾವುದನ್ನ ನಾವು ಅನಂತ ಲೋಕಗಳು ಅನಂತ ದೇವತೆಗಳು ಅಂತ ಏನು ಕರಿತೀವಿ, ಅವು ಎಲ್ಲವೂ ಕೂಡ ನಮ್ಮ ಈ ಸ್ಥೂಲ ಕಣ್ಣಿಗೆ ಗೋಚರವಲ್ಲದೆ ಇರುವಂಥವು, ಶಾಸ್ತ್ರದ ಕಣ್ಣಿನಿಂದ ನೋಡ್ತಕ್ಕಂಥವು. ಅಂತಹ ಶಾಸ್ತ್ರದ ಒಂದು ದೃಷ್ಟಿಕೋನವನ್ನ ಇಟ್ಟುಕೊಂಡು ಭಕ್ತನಾಗಿರ್ತಕ್ಕಂತಹ ಅರ್ಜುನನಿಗೆ ತನ್ನ ಸ್ಥೂಲ ರೂಪದ ಜೊತೆಗೆ ತನ್ನ ಸೂಕ್ಷ್ಮ ರೂಪವನ್ನ ಭಗವಂತ ಈ ಸಂದರ್ಶನ ಯೋಗದಲ್ಲಿ ದರ್ಶನ ಮಾಡಿಸಿದ್ದಾನೆ. ಸಾಮಾನ್ಯವಾಗಿ ನಾವು ಉಪಾಸನೆ ಮಾಡತಕ್ಕಂತಹ ದೇವತೆಗಳು ನಮಗೇನೋ ಒಂದು ಪೂರ್ವ ಮೀಮಾಂಸಾ ಒಂದು ಹೇಳುತ್ತೆ, ಅದು ನಮ್ಮ ಇಷ್ಟವಾಗಿರ್ತಕ್ಕಂತಹ ಫಲಗಳನ್ನ ಪಡಿಲಿಕ್ಕೋಸ್ಕರ ಸಲುವಾಗಿ ನಾವು ನಮಗೆ ಇಷ್ಟವಾಗಿರ್ತಕ್ಕಂತಹ ಒಂದೊಂದು ದೇವತೆಗಳನ್ನ ನಾವು ಸಹಜವಾಗಿ ಉಪಾಸನೆ ಮಾಡ್ತೀವಿ. ಯಾರು ಇವರೆಲ್ಲ ಆಸ್ತಿಕ ಭಾವದವರು, ನಾಸ್ತಿಕರ ಬಗ್ಗೆ ಮಾತಾಡ್ತಿಲ್ಲ ನಾನು, ಆಸ್ತಿಕ ಭಾವದವರು. ಇನ್ನು ಯಾರನ್ನ ನಾವು ಅನ್ಯ ಧರ್ಮ ಅಂತ ಕರಿತೀವಿ, ಅಲ್ಲಿ ಕೂಡ ಆಸ್ತಿಕ ಭಾವ ಇರ್ತದ, ಅಲ್ಲಿ ಕೂಡ ಪರಮಾತ್ಮನನ್ನ ಒಪ್ಪಿಕೊಂಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಿಗ್ತಾರೆ ನಮಗೆ. ಸೊ ಹಾಗಾಗಿ ಪರಮಾತ್ಮನ ಒಪ್ಪಿಕೊಂಡವ್ರಿರ್ಲಿ, ಪರಮಾತ್ಮನನ್ನ ಒಪ್ಪಿಕೊಳ್ಳದೆ ಇರ್ತಕ್ಕಂಥವ್ರಿರ್ಲಿ, ಎಲ್ಲರೂ ಕೂಡ ಭಗವಂತನ ಮಕ್ಕಳೇ. ಯಾಕಂತಂದ್ರೆ ಭಗವಂತನನ್ನ ಬಿಟ್ಟು ಮತ್ತೆ ಇನ್ನೊಂದು ಇಲ್ಲ. ಆ ಭಗವಂತನ ಏನು ಒಂದು
ವಿಶಾಲವಾಗಿರ್ತಕ್ಕಂತಹ ರೂಪ ಇದೆಯೋ ಆ ರೂಪ ನಮಗೆ ಈ ಸ್ಥೂಲವಾಗಿರ್ತಕ್ಕಂತಹ ನಮ್ಮ ಕಣ್ಣಿಗೆ ಅದು ಸೂಕ್ಷ್ಮ ರೂಪವಾಗಿರ್ತಕ್ಕಂತಹ ರೂಪ ಕಾಣಿಸೋದಿಲ್ಲ. ಅತ್ಯಂತ ನಿಗೂಢವಾಗಿರ್ತಕ್ಕಂಥದ್ದು. ಆ ನಿಗೂಢವಾಗಿರ್ತಕ್ಕಂಥದ್ದು ಎಲ್ಲದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಈಶ್ವರ ಅಂತ ಕರಿತೀವಿ. ಅದಾದ್ಮೇಲೆ ಅದರ ಮುಂದುವರೆದ ಸೂಕ್ಷ್ಮ ಲೋಕ ಹಿರಣ್ಯ ಗರ್ಭ ಅಂತ ಕರಿತೀವಿ. ದೆನ್ ಅದಾದ್ಮೇಲೆ ಅದರ ಮುಂದುವರೆದ ವ್ಯವಸ್ಥೆಯನ್ನ ವಿರಾಟ್ ಅಂತ ಕರಿತೀವಿ ನಾವು. ಎಲ್ಲ ಮಹನೀಯರು ಈ 11ನೇ ಯೋಗಕ್ಕೆ ಭಗವಂತನ ವಿರಾಟ್ ರೂಪ ದರ್ಶನ ಅಂತನೂ ಕೂಡ ಹೇಳಿದ್ದಾರೆ. ವಿರಾಟ್ ಅಂದ್ರೆ ದೊಡ್ಡದು ಅಂತ. ಅಂದ್ರೆ ತಾನೇ, ಯಾಕಂತಂದ್ರೆ ತಾನೇ ಜಗತ್ತಾಗಿದ್ದಾನೆ ಅಂತಂದಾಗ, ಹೆಂಗ ನಾನು ದೇಹ ಅಂತಂದಾಗ ನನ್ನ ಕೈಗಳಿರ್ಲಿ, ನನ್ನ ಕಾಲುಗಳಿರ್ಲಿ, ನನ್ನ ನಖಗಳಿರ್ಲಿ, ನನ್ನ ರೋಮಗಳಿರ್ಲಿ, ಸೊ ನನ್ನ ಏನು ಈ ಸಿಸ್ಟಮ್ಸ್ ನ್ಯೂರಲಾಜ್ ಅಂತ ಏನು ಕರಿತೀವಿ, ನರತಂತುಗಳು ಎಷ್ಟಿದಾವೆ, ನರತಂತುಗಳು ಅಸಂಖ್ಯವಾಗಿರ್ತಕ್ಕಂಥವು. ಇದೆಲ್ಲವೂ ಹೇಗೆ ನಾನೇನು, ಹಾಗೆ ಇಡೀ ವಿಶ್ವವೆಲ್ಲವೂ ಆ ಪರಮಾತ್ಮನ ರೂಪವೇ. ಯಾವ ದೇವತೆ ಕೂಡ, ಯಾವ ರಾಕ್ಷಸರು ಕೂಡ, ಯಾವ ಮನುಷ್ಯರು ಕೂಡ ಆ ಪರಮಾತ್ಮನಿಗಿಂತ ಆಚೆ ಯಾರಿಲ್ಲ. ಯಾಕಂದ್ರೆ ಪರಮಾತ್ಮನೇ ಎಲ್ಲವನ್ನು ವ್ಯಾಪಿಸಿಕೊಂಡಿರ್ತಕ್ಕಂಥವು. ಸೊ ಅಂತಹ ಪರಮಾತ್ಮನ ದಿವ್ಯ ರೂಪವನ್ನ ಅರ್ಜುನ ಈಗಾಗಲೇ ನಾವು ಅಕ್ಷರಂ ಪರಮಂ ವೇದಿತವ್ಯಂ, ಆ ಅಕ್ಷರ ರೂಪನಾಗಿರ್ತಕ್ಕಂತಹ ಪರಮಾತ್ಮ ನೀನು, ನಿನ್ನನ್ನ ತಿಳಿದುಕೊಳ್ಳಲಿಕ್ಕೆ ಯಾರು ಇಚ್ಛೆ ಪಡ್ತಾರೋ ಅವರಿಗೆ ನೀನು ಶಾಶ್ವತನಾಗಿರ್ತಕ್ಕಂತಹ ಒಂದು ಯೋಗ್ಯನಾಗಿರ್ತಕ್ಕಂಥವನು ನೀನು ಅನ್ನುವಂಥದ್ದು. ಅಂತಹ ಪರಮಾತ್ಮನನ್ನ ಅರ್ಜುನ ಕಣ್ಣಿಂದ ನೋಡ್ತಾ ಇದ್ದಾನೆ. ಆ ನೋಡುವಂತಹದ್ದನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಪರಮಾತ್ಮನ ಅನಂತ ರೂಪ ಅಂತಕ್ಕಂಥದ್ದು ಹೇಗಿದೆ ಅಂತ. ಸೊ ಶ್ಲೋಕ ನಂಬರ್ 19. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹೂಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಅನಾದಿ ಮಧ್ಯ ಅಂತಃ, ಅನಾದಿ ಮಧ್ಯ ಅಂತಃ ಅಂದ್ರೆ ಇಲ್ಲಿ 3 ಶಬ್ದಗಳಿದಾವ. ಅಂದ್ರೆ ಎಲ್ಲದಕ್ಕೂ ಕೂಡ ಅನಾದಿ ಅಂದ್ರೆ ಎಲ್ಲವೂ ನೀನೇ ಆಗಿರ್ತಕ್ಕಂಥವನು. ಅನಾದಿ ಮಧ್ಯ ಮತ್ತು ಅಂತ 3 ಬೇರೆ ಬೇರೆ ಅಲ್ಲ. ಆದಿನೂ ನೀನೇನೆ, ಮಧ್ಯನೂ ನೀನೇನೆ, ಮತ್ತೆ ಅಂತನೂ ನೀನೇ ಅಂತ. ಹಾಗಾಗಿ ಅನಾದಿ ಮಧ್ಯ ಅಂತನೂ. ಮತ್ತೆ ಅನಾದಿ ಮಧ್ಯ ಅಂತ ಅಂದ್ರೆ ಈ ಎಲ್ಲ ಈ ಪೃಥ್ವಿ ಅಂದ್ರೆ ಬ್ರಹ್ಮಾಂಡಕ್ಕೆ ಆದಿನೂ ನೀನೇ, ಮಧ್ಯನೂ ನೀನೇ, ಅಂತನೂ ನೀನೇ. ಮತ್ತೆ ಇದ್ರ ಜೊತೆಗೆ ಏನ್ ನಡೀತಾ ಇದೆ, ಅನಾದಿ ಮಧ್ಯಾಂತ ಅನಂತ ವೀರ್ಯಂ. ವೀರ್ಯ ಅಂತಕ್ಕಂಥದ್ದು ಅನೇಕ ರೀತಿಯಾಗಿ ಶಬ್ದ ಪ್ರಯೋಗ ಆಗತ್ತೆ, ಅಂದ್ರೆ ಅರ್ಥ ಪ್ರಯೋಗ. ವೀರ್ಯ ಅಂತಕ್ಕಂಥದ್ದನ್ನ ಇಲ್ಲಿ ಶಕ್ತಿ, ತೇಜಸ್ಸು ಅಂತ ಅರ್ಥ ಮಾಡಿದ್ದಾರೆ. ಸೊ ಈ ಎಲ್ಲ ಲೋಕಗಳಿಗೆ ನೀನೇ ತೇಜಸ್ಸು ಅಂತ. ಅಲ್ಲಿ ಹೆಚ್ಚು ಇಲ್ಲಿ ಕಡಿಮೆ ಏನ್ ನಾವು ಪ್ರತಿಯೊಬ್ಬರಲ್ಲಿ ನೋಡುತ್ತೀವಿ. ರಾಕ್ಷಸರಲ್ಲಿ ಒಂದು ತರದ ಶಕ್ತಿ ಇರ್ತದೆ, ದೇವತೆಗಳಲ್ಲಿ ಒಂದು ತರ ಶಕ್ತಿ ಇರ್ತದೆ, ಮನುಷ್ಯರಲ್ಲಿ ಒಂದು ತರ ಶಕ್ತಿ ಇರ್ತದೆ, ಭೂತಗಳಲ್ಲಿ ಒಂದು ತರ ಶಕ್ತಿ ಇರ್ತದೆ. ಒಂದು ಹೆಚ್ಚಿರ್ತದೆ, ಒಂದು ಕಡಿಮೆ ಇರ್ತದೆ. ಆ ಹೆಚ್ಚಿರಲ್ಲಿ ಕೂಡ ನೀನೇ ಶಕ್ತಿ, ನಿಂದೇ ಶಕ್ತಿ. ಕಡಿಮೆರಲ್ಲಿ ಕೂಡ ನಿಂದೇ ಶಕ್ತಿ.
ಆವಾವ ವ್ಯವಸ್ಥೆಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಕಂಡ್ರೂ ಕೂಡ ಎಲ್ಲ ಶಕ್ತಿ ತೇಜಸ್ಸು ಎಲ್ಲ ನೀನೇ ಅಂತ. ಮತ್ತೆ ಅನಂತ ಬಾಹು, ಬಾಹು ಅಂದ್ರೆ ಎಲ್ಲ ಅನಂತ, ಎಲ್ಲರಲ್ಲಿರ್ತಕ್ಕಂಥ ಬಾಹು ಅಂದ್ರೆ ತೋಳು ಅಂತ. ಬಾಹು ಅಂತಕ್ಕಂಥದ್ದು ಅಂದ್ರೆ ಪರಮಾತ್ಮನಿಗೆ ಲೆಕ್ಕವಿಲ್ಲದಷ್ಟು ತೋಳುಗಳಿದ್ವು ಅಂತ ಅರ್ಥ ಅಲ್ಲ. ಹಾಗೆ ಅರ್ಥನೂ ಮಾಡ್ಬೋದು. ಹೇಗಂತಂದ್ರೆ ಹೆಂಗ ಈಗ ನಮ್ಗೆ ಒಂದು ಕೈ ಅಂತಿದ್ಮೇಲೆ ಕೈಯಲ್ಲಿ ಅದರಲ್ಲಿ 10 ಬೆರಳಿದಾವ, ಮತ್ತೆ 10 ಉಗುರುಗಳಿದಾವ. ಅವನೇನು ನಾವು ನಮ್ಗಿಂತ ಬೇರೆಯಾಗಿ ಯೋಚನೆ ಮಾಡೋದಿಲ್ಲಲ್ವಾ, ಎಲ್ಲ ನಮ್ದೇ ಅಂತ ಹೆಂಗ್ ಯೋಚನೆ ಮಾಡ್ತು. ಹಾಗೆ ತಾನೇ ಜಗತ್ತಾಗಿರುವಾಗ ಎಲ್ಲರ ರೂಪದಲ್ಲಿರ್ತಕ್ಕಂತಹ ಬಾಹು ತೋಳು ತಾನೇ ಅಂತ. ಅರ್ಥ ಏನಂತಂದ್ರೆ ಆ ತೋಳು ಚಲಿಸ್ಬೇಕಾದ್ರೆ ಶಕ್ತಿ ಕಾರಣ ಅಲ್ವಾ, ಬೇರೆ ಅಂತ ಹೇಳಿಬಿಟ್ರಲ್ಲ. ಹಾಗಾಗಿ 2 ರೀತಿಯಿಂದನೂ ತಗೋಬಹುದು. ಅವನಿಗೆ ಅನಂತ ಬಾಹುಗಳಿದ್ದುವಂತನೂ ಕೂಡ ತಗೋಬಹುದು. ಇಲ್ಲ ಎಲ್ಲಾ ಬಾಹುಗಳ ರೂಪದಲ್ಲಿರ್ತಕ್ಕಂಥವನು ಕೂಡ ಪರಮಾತ್ಮನೇ ಅಂತ. ಶಶಿ ಸೂರ್ಯ ನೇತ್ರಂ, ಚಂದ್ರ ಮತ್ತು ಸೂರ್ಯರ ನಿನ್ನ ಕಣ್ಣುಗಳು. ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ, ಅಂದ್ರೆ ದೀಪ್ತ ಹುತಾಶ ವಕ್ತ್ರನಾದ ನಿನ್ನ ತೇಜಸ್ಸಿನಿಂದ ಪಶ್ಯಾಮಿ ನಾನು ನೋಡ್ತಾ ಇದ್ದೇನೆ. ದೀಪ್ತ ಹುತಾಶ ವಕ್ತ್ರಂ ಸ್ವ ತೇಜಸ ಅಂದ್ರೆ ನಿನ್ನ ಸ್ವಯಂ ತೇಜಸ್ಸಿನಿಂದ ವಿಶ್ವಂ ಇದಂ ತಪಂತಂ, ಸ್ವತೇಜಸ ವಿಶ್ವಮಿದಂ ತಪಂತಂ. ಅರ್ಜುನ, ನಾನು ನನ್ನ ಕಣ್ಣಿಂದ ನೋಡ್ತಾ ಇದ್ದೇನೆ. ಏನನ್ನ ನೋಡ್ತಾ ಇದ್ದೇನೆ ಅಂತಂದ್ರೆ ನಿನ್ನ ಸ್ವಂತ ಸ್ವಯಂ ಶಕ್ತಿಯಿಂದ ದೀಪ್ತ ಹುತಾಶ ವಕ್ತ್ರಂ, ದೀಪ್ತಶ್ಚ ಅಸೌ ಹುತಾಶಃ ಚ ಸ ವಕ್ತ್ರಂ ಯಸ್ಯ ಚ ತವ ತ್ವಂ ದೀಪ್ತ ಹುತಾಶ ವಕ್ತ್ರಂ. ಅದಕ್ಕೆ ಶಂಕರರು ದೀಪ್ತ ಹುತಾಶ ವಕ್ತ್ರನಾದ ಅಂತಂದ್ರೆ ಈ ಹೊತ್ತಿ ಉರಿಯುವಂತಹ ಏನು ಜ್ವಾಲೆ ಇದೆ ಅಲ್ವಾ, ಅಂತಹ ಪರಮ ಅಗ್ನಿಮುಖ ಅಂತ ಕರೀತಾರೆ ಪರಮಾತ್ಮನನ್ನ. ಅಂದ್ರೆ ಅವನು ಮುಖ ಅಂತಂದ್ರೆ ಒಂದು ಅಗ್ನಿ ಸ್ವರೂಪ ಅಂತ. ಅಗ್ನಿ ಸ್ವರೂಪ ಅಂತಂದ್ರೆ ಎಲ್ಲವನ್ನ ಬೇಯಿಸ್ತಕ್ಕಂಥವನು, ಸುಡತಕ್ಕಂಥವನು ಅಂದ್ರೆ ಮತ್ತೆ ನಮ್ಮ ಸಾಮಾನ್ಯವಾದ ಭಾಷೆಯಲ್ಲಿ ಅರ್ಥ ಮಾಡಿಕೋಬೇಡಿ. ಎಲ್ಲವನ್ನ ಚಲಿಸ್ತಕ್ಕಂಥವನು ಅಂತ. ಅಂತಹ ಎಲ್ಲರ ಅವನ ಮುಖವೇ ಅಗ್ನಿಮುಖ. ಹಾಗಾಗಿ ಆ ಎಲ್ಲ ಜೀವಿಗಳು ಅದರಲ್ಲಿ ದಹಿಸುವಂತಹದ್ದನ್ನ ಅರ್ಜುನ ನೋಡಿದ ಅಂತ. ಅದು ಹೇಗಿತ್ತಂದ್ರೆ ತಾಪವನ್ನ ಉಂಟು ಮಾಡತಕ್ಕಂಥದ್ದು ಯಾರು ಪರಮಾತ್ಮನನ್ನ ತಪಂತಂ, ತಪಂತಂತಂದ್ರೆ ಉರಿಯುವಂತಹದ್ದು, ತಪಿಸುವಂತಹದ್ದು ಅಂತ. ಈ ತಪನೆ ಅಂತಕ್ಕಂಥದ್ದು 2 ರೀತಿಯಿಂದ. ಒಂದು ಪರಮಾತ್ಮನನ್ನ ತಿಳಿಯದೆ ಎಲ್ಲವೂ ನಾವೇ ಮಾಡ್ತಾ ಇದ್ದೀವಿ ಅನ್ನುವಂತಹ ಸ್ಟ್ಯಾಂಡ್ ಪಾಯಿಂಟ್ ಅಲ್ಲಿ ನಾವು ಎಲ್ಲರೂ ಕೂಡ ಕಷ್ಟಪಡ್ತಕ್ಕಂಥದ್ದನ್ನ, ಪ್ರಯತ್ನ ಪಡ್ತಕ್ಕಂಥದ್ದು ಸಮಾನ ಅರ್ಥದಲ್ಲ. ಎಲ್ಲ ಏನ್ ನಾವೆಲ್ಲ ಪ್ರಯತ್ನ ಹಾಕಿ ಕಾರ್ಯವನ್ನ ಮಾಡದೇ ಇದ್ದೀವೋ ಅದು ಕೂಡ ತಪ್ಪನೆ. ಅದು ಯಾಕಂತಂದ್ರೆ ಪ್ರಯತ್ನ ಹಾಕ್ಬೇಕಲ್ವಾ. ಮತ್ತೆ ಒಂದು ರೀತಿಯಿಂದ, ಇನ್ನೊಂದು ರೀತಿಯಿಂದ ತಪ ಪರಮಾತ್ಮನ ತಿಳಿತಾ ಇಲ್ಲಲ್ವಾ, ಪರಮಾತ್ಮನ ನಾನು ಇನ್ನೂ ಗ್ರಹಿಸ್ತಾ ಇಲ್ಲಲ್ವಾ, ಪರಮಾತ್ಮ ನನಗೆ ಕಾಣಿಸ್ತಾ ಇಲ್ಲಲ್ವಾ ಅನ್ನುವಂಥ ರೀತಿಯಾಗಿರ್ತಕ್ಕಂತಹ ತಪ. ಹೀಗೆ ತಪ ಅಂತಂದ್ರೆ ಎಲ್ಲವೂ ನಿನ್ನ ಶಕ್ತಿಯಿಂದ ತಪ್ಪಿಸುತ್ತಿದೆ
ತಾನೇ ಮಾಡ್ತಾ ಇದ್ದೀನಿ ಎನ್ನುವಂತಹ ಒಂದು ಅರ್ಥದಲ್ಲಿ ಜಗವೆಲ್ಲ ತಪ್ಪಿಸ್ತಾ ಇದೆ. ಇನ್ನು ನಿನ್ನನ್ನು ತಿಳಿತಾ ಇಲ್ಲ ಅಂತನೂ ಕೂಡ ತಪ್ಪಿಸ್ತಾ ಇದೆ. ಹಾಗಾಗಿ ಎಲ್ಲವನ್ನ ತಪ್ಪಿಸುವಂತವನು ನೀನು ಅಂತ. ಯಾವ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮಿದಂ ತಪೋಗ್ರಂ ದೃಷ್ಟ್ವಾದ್ಭುತಂ ರೂಪಮಿದಂ ತವೋಗ್ರಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಇಂದಿನ ಶ್ಲೋಕದಲ್ಲಿ ಆದಿ, ಮಧ್ಯ ಮತ್ತು ಅಂತ ಅಂತ ಹೇಳಿದ್ರಲ್ವಾ, ಈಗ ಇನ್ನೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ. ದ್ಯಾವ ಪೃಥಿವ್ಯೋ, ದ್ಯಾವ ಪೃಥ್ವಿ ಅಂತರಂ ವ್ಯಾಪ್ತಂ. ಈ ವ್ಯಾಪ್ತಂ ಅಂದ್ರೆ ಎಲ್ಲವನ್ನ ವ್ಯಾಪಿಸಿಕೊಂಡಿರ್ತಕ್ಕಂಥವನು. ಏನನ್ನ ವ್ಯಾಪಿಸಿಕೊಂಡಿದ್ದಾನೆ? ದ್ಯಾವ ಅಂದ್ರೆ ದ್ವಿಲೋಕ, ದ್ವಿಲೋಕ ಅಂತಂದ್ರೆ ಸೂರ್ಯಲೋಕ, ಮತ್ತೆ ಪೃಥ್ವಿ ಅಂತಕ್ಕಂಥದ್ದು ಈ ಭೂಲೋಕ, ಮತ್ತೆ ಈ ಎರಡರ ಮಧ್ಯದಲ್ಲಿ ಒಂದು ಲೋಕ ಇದೆ, ಆಕಾಶ ಲೋಕ, ಸ್ಪೇಸು. ಹೀಗೆ ದ್ವಿಲೋಕವನ್ನ, ಪೃಥ್ವಿಯನ್ನ, ಮತ್ತೆ ದ್ವಿಲೋಕಕ್ಕೆ ಪೃಥ್ವಿಗೆ ಮಧ್ಯದಲ್ಲಿರ್ತಕ್ಕಂತಹ ಆಕಾಶದ ಅಂತರ ಅಂದ್ರೆ ಆಕಾಶ, ಈ ಅಂತರಲೋಕ. ಅಂತರಲೋಕ ಅಂತಂದ್ರೆ ಮತ್ತೆ ಹೆಂಗಿರುತ್ತೆ? ಆಕಾಶ ಲೋಕ ಅಂತ. ಇದೆಲ್ಲವೂ ಕೂಡ ವ್ಯಾಪ್ತಂ ಅಂದ್ರೆ ಇದೆಲ್ಲವನ್ನು ನೀನೇ ವ್ಯಾಪಿಸಿಕೊಂಡಿದ್ದೀಯಾ. ಅಥವಾ ಏಕೇನ ದಿಶಶ್ಚ ಸರ್ವಾಹ ಅಂದ್ರೆ ಇದೆಲ್ಲವೂ, ಮತ್ತೆ ಇನ್ನೊಂದು ರೀತಿಯಿಂದ ವರ್ಣನೆ ಮಾಡ್ತೇನೆ, ಇದೆಲ್ಲವೂ ಕೂಡ ನಿನ್ನಿಂದಲೇ ವ್ಯಾಪಿಸಲ್ಪಟ್ಟಿದೆ. ಏನು ಇಡೀ ಭೂಲೋಕ ದ್ವಿಲೋಕ ಇದೆ, ಈ ಭೂಲೋಕ ದ್ವಿಲೋಕದ ಮಧ್ಯದಲ್ಲಿ ಯಾವುದು ಆಕಾಶ ಲೋಕ ಇದೆ. ಈ ಎಲ್ಲವನ್ನ ಅಥವಾ ಏಕೇನ ದಿಶಶ್ಚ ಸರ್ವ ಎಲ್ಲವನ್ನ ಕೂಡ ನೀನೇ ವ್ಯಾಪಿಸಲ್ಪಟ್ಟಿರ್ತಕ್ಕಂಥವನು. ದೃಷ್ಟ್ವಾ ಅದ್ಭುತಂ ರೂಪಂ ಇದಂ ತವೋಗ್ರಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಲೋಕತ್ರಯಂ ಈ ಮೂರು ಲೋಕದ ಜನ ನಿನ್ನ ಅದ್ಭುತವಾಗಿರ್ತಕ್ಕಂತಹ ಅಂದ್ರೆ ಉಗ್ರ ರೂಪವಾಗಿರ್ತಕ್ಕಂಥ, ದೃಷ್ಟ್ವಾ ಅದ್ಭುತಂ ರೂಪಂ, ನಿನ್ನ ಉಗ್ರವಾದ ರೂಪವನ್ನ ನೋಡಿ, ಇದಕ್ಕೆ ದೃಷ್ಟ್ವಾ ಉಪಲಭ್ಯ ಅದ್ಭುತಂ ವಿಸ್ಮಾಪಕಂ ರೂಪಂ ಇದಂ ತವ ಉಗ್ರಂ ಕ್ರೂರಂ ಲೋಕಾನಾಂ ತ್ರಯಂ ಲೋಕತ್ರಯಂ ಪ್ರವ್ಯಥಿತಂ ಭೀತಂ ಪ್ರಚಲಿತಂ ವಾ ಹೇ ಮಹಾತ್ಮನ್ ಅಕ್ಷುದ್ರ ಸ್ವಭಾವ. ಅಂದ್ರೆ ಈಗ ನಮಗೆ ಒಂದು ಸಾಮಾನ್ಯವಾಗಿರ್ತಕ್ಕಂತಹದ್ದು ಕಾಣಿಸ್ತಾ ಇದೆ, ನಮಗೆ ಗೊತ್ತಾಗುತ್ತಿಲ್ಲ. ಪರಮಾತ್ಮನ ಉಗ್ರ ರೂಪವೂ ಕೂಡ ಉಂಟು, ಮತ್ತೆ ಸೌಮ್ಯ ರೂಪವೂ ಕೂಡ ಉಂಟು. ಈಗ ಏನಾದರೂ ಫ್ಲಡ್ ಬಂತಂದ್ರೆ ಆ ಗಾಳಿ ಮತ್ತೆ ಆ ನೀರಿನ ಶಕ್ತಿ ಹೇಗಿರುತ್ತೆ ನೋಡ್ಲಿಕ್ಕೆ? ಭೀಕರವಾಗಿರ್ತದೆ. ಏನ್ ಭೂಮಿ ಮೇಲೆ ಇರ್ತಕ್ಕಂಥ ಯಾವುದನ್ನ ನಾವು ಸ್ಟೀಲ್ನಿಂದ, ಕಟ್ಟಿಗೆಯಿಂದ ಎಲ್ಲನ್ನ ಏನ್ ಭದ್ರ ಮಾಡಿಕೊಂಡಿದ್ದೀವಿ, ಒಂದು ನಿಮಿಷದಲ್ಲಿ ಎಲ್ಲನ್ನ ಕೊಚ್ಚಿ ಬಿಡ್ತದ. ಲಕ್ಷಾಂತರ ಮನೆಗಳು, ಲಕ್ಷಾಂತರ ಮರಗಿಡಗಳು, ಭೀಕರ ರೂಪ ನೋಡ್ಬೇಕು ಅದು ಹೇಗಿರುತ್ತೆ ಅಂತ. ಎಲ್ಲಾದ್ರೂ ಆತರ ನಾವು ದೃಶ್ಯಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ನಾವು ಲಾಸ್ಟ್ ಇಯರ್ ಹರಿದ್ವಾರಕ್ಕೆ ಹೋದಾಗ ಬಹಳ ದೊಡ್ಡ ಮಳೆ ಆಯ್ತು, ರಾತ್ರಿ ಎಲ್ಲ. ಬೆಳಗ್ಗೆ ಗಂಗಾ ತೀರದ ಪಕ್ಕದಲ್ಲಿ ನಮ್ದು ನಾವಿರ್ತಕ್ಕಂಥದ್ದು ರೂಮು. ಬೆಳಗ್ಗೆ ಬಂದು ನೋಡ್ತಾ ಇದ್ವಿ ನದಿಯನ್ನ, ಎಷ್ಟು ಭೀಕರ, ಎಂತೆಂತ ದೊಡ್ಡ ದೊಡ್ಡ ಮರಗಳು ಬುಡ ಮೇಲಾಗಿ ಆ ನೀರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅದ್ ಹೇಗ್ ಕಾಣುತ್ತಿತ್ತಂತಂದ್ರೆ, ಒಂದು ಲೋಟದಲ್ಲಿ ಒಂದು ಚಿಕ್ಕದು ಒಂದು ಯಾವ್ದಾರ ಒಂದು ದಾರ ಬಿದ್ದಾಗ, ಚಿಕ್ಕದು ಬಟ್ಟೆ ಸ್ಟಿಚ್ ಮಾಡ್ಲಿಕ್ಕೆ ದಾರ ಉಪಯೋಗಿಸ್ತಲ್ಲ, ಕಟ್ ಮಾಡಿ ಒಂದ್ ಸ್ವಲ್ಪ ಬಿದ್ದಾಗ ಹೆಂಗ ಅದು ತೇಲ್ತಿರ್ತದ,
ಹಾಗೆ ಆ ಪ್ರವಾಹ ಎಷ್ಟು ಭೀಕರವಾಗಿತ್ತು ಅಂತಂದ್ರೆ ಅಷ್ಟು ಭೀಕರವಾಗಿತ್ತು. ಸುಮ್ಮನೆ ನಾವು ನೋಡ್ತಾ ಇದ್ದೀವಿ, ಆದ್ರೆ ಅದ್ರಲ್ಲಿ ಏನಾದ್ರೂ ಸಿಕ್ಕಾಕೊಂಡಾಗ ಹೆಂಗಿರ್ತದೆ. ಹಾಗೆ ಅನೇಕ ಜೀವರಾಶಿಗಳು, ಭೂತಗಳು, ಪ್ರೇತಗಳು ಎಲ್ಲವೂ ಕೂಡ ಆ ಪರಮಾತ್ಮನ ಏಕಕಾಲಕ್ಕೆ ನಡೀತಿರ್ತದೆ. ಉಗ್ರ ರೂಪನೂ ಇದೆ, ಸೌಮ್ಯ ರೂಪನೂ ಇದೆ, ಎಲ್ಲ ಇದೆ ನಿರಂತರವಾಗಿ. ಸೊ ಆದ್ರೆ ಅರ್ಜುನ ಯಾವಾಗ್ಲೂ ಕೂಡ ಸಾಮಾನ್ಯವಾಗಿರ್ತಕ್ಕಂಥದ್ದು ನೋಡಿದ್ದ, ಉಗ್ರ ರೂಪ ನೋಡಿದ್ದಿಲ್ಲ. ಯಾಕಂದ್ರೆ ಸಾಮಾನ್ಯ ರೂಪವನ್ನ ನಾವು ಸಹಜವಾಗಿ ಅದನ್ನ ಮೊದಲೇ ನೋಡಿರ್ತೀವಿ, ಸ್ವೀಕಾರ ಇರ್ತದೆ. ಯಾವುದು ನಮಗೆ ನೋಡಿಲ್ವೋ ಅದು ನಮಗೆ ಭೀತಿಯನ್ನ ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಆ ಪರಮಾತ್ಮನ ಉಗ್ರ ರೂಪವನ್ನು ನೋಡಿ ಬರೀ ತಾನಷ್ಟೇ ಅಲ್ಲ, ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್ ಅಂದ್ರೆ ಇಡೀ 3 ಲೋಕಗಳು ವ್ಯತಿತಂ ಅಂದ್ರೆ ಹೆದರ್ತಾ ಇದ್ದಾರೆ ಅಂತ. ಎಲ್ಲ 3 ಲೋಕಗಳು ನಿನ್ನ ಉಗ್ರವಾದ ರೂಪವನ್ನು ನೋಡಿ ಹೆದರ್ತಾ ಇವೆ. ಇನ್ನೊಂದರ್ಥ ಚದರ್ತಾ ಇವೆ, ಇನ್ನೊಂದರ್ಥ ಚಲಿಸುತ್ತಾ ಇವೆ ಅಂತ. ಇದು ಮಂತ್ರ ಕಟದಲ್ಲಿ ಕೂಡ ಬರ್ತಾ, ಆ ಪರಮಾತ್ಮನ ಹೆದರಿಕೆಯಿಂದ ಗಾಳಿ ಬೀಸ್ತಾ ಇದೆ, ಸೂರ್ಯ ಉರಿತಾ ಇದ್ದಾನೆ, ಭೂಮಿ ತಿರುಗ್ತಾ ಇದೆ, ಜಲ ಹರಿತಾ ಇದೆ ಅಂತ. ಯಾರಿಂದ? ಆ ಪರಮಾತ್ಮನ ಹೆದರಿಕೆಯಿಂದ ಅಂತ. ಹೆದರಿಕೆ ಅಂದ್ರೆ ಅರ್ಥ ಏನು ಅಂದ್ರೆ ಅವನ ಆಜ್ಞೆಯಿಂದ ಅಂತ. ಸೊ ನಾವು ಎಲ್ಲರೂ ಕೂಡ ಅವನ ಆಜ್ಞೆಯಿಂದನೇ ನೋಡಿ ಬೆಳಗಾದಗಳಿಗೆ ಎದ್ದು ಬಿಡ್ತೀವಿ, ಮತ್ತೆ ಕೆಲಸ ಮಾಡ್ತೀವಿ, ಮತ್ತೆ ರಾತ್ರಿ ಮಲಗುತ್ತೀವಿ. ಇದೆಲ್ಲ ಯಾರು? ಹಗಲು ರಾತ್ರಿಗಳನ್ನ ನಿರ್ಮಾಣ ಮಾಡಿದವನು, ನಮಗೆ ಕನಸು ಮತ್ತೆ ಗಾಢ ನಿದ್ರೆಯನ್ನ ಕೊಡೋನೇ ಯಾರು? ನಾನು ಮಲ್ಕೊಳ್ತೀನಿ ಅಂತ ಹೇಳ್ತೀನಿ, ನೋಡೋಣ ಅಷ್ಟೇನೆ, ಅಷ್ಟೇ ಶಬ್ದ ಅದು. ಆದ್ರೆ ನಾನೇನ್ ಮಲ್ಕೊಳ್ಳೋದಿಲ್ಲ. ಅದನ್ನ ಯಾರನ್ನ ಸ್ಲೋ ಡೌನ್ ಮಾಡೋನು ಯಾರು? ಕಮ್ ಡೌನ್ ಮಾಡೋನು ಯಾರು? ಎಲ್ಲ ಇಂದ್ರಿಯಗಳನ್ನ ಕ್ಲೋಸ್ ಮಾಡೋನು ಯಾರು? ಪ್ರತಿ ಜೀವದಲ್ಲಿ ತಾನೇ ಇದ್ದು ಎಲ್ಲವನ್ನ ಅವನೇ ಕಂಟ್ರೋಲರ್. ಅದಕ್ಕೆ ಅವನನ್ನ ಈಶ್ವರ ಅಂತ. ನೋಡಿ, ನೀವು ಸೈನ್ಸ್ ತಗೊಳ್ಳಿ, ನೋಡ್ರಿ ನಿದ್ದೆ ಹೇಗೆ ಬರುತ್ತೆ ಅಂತ ಹೇಳಿ, ಹೆಂಗೆ ಎಚ್ಚರ ಆಗ್ತಾನೆ ಅಂತ ಹೇಳಿ. ಸುಮ್ಮನೆ ಒಂದಿಷ್ಟು ಕೆಮಿಕಲ್ಸ್ ಕಾರಣ ಕೊಡ್ಬೋದೇನು, ಇದು ಕೆಮಿಕಲ್ಸ್ ಏನು ಸಿಸ್ಟಮ್ ಅನ್ನ. ಬಟ್ ಅದನ್ನ ಮೂವ್ಮೆಂಟ್ ಮಾಡೋರು ಯಾರು? ನಾವಂತೂ ಅಲ್ಲ. ಅಂದ್ರೆ ನಾನಂತ ಅನ್ಕೊಳ್ತೀನಲ್ವಾ, ನಾನಂತ ಅಲ್ಲ. ಯಾರು ಇದೆಲ್ಲ ನಿರಂತರವಾಗಿ ಈ ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು, ಬ್ರೀತಿಂಗ್ ಇರ್ಬೋದು, ಇದನ್ನೆಲ್ಲ ನಡೆಸೋನು ಯಾರು? ಇದನ್ನ ನೋಡಿದ್ವಿ ಅಂತಂದ್ರೆ ಇದೆಲ್ಲನೂ ಕೂಡ ಅತ್ಯಂತ ಆಶ್ಚರ್ಯಕರವಾಗಿ ಕಾಣಿಸ್ತದೆ ನಮಗೆ. ಹೀಗೆ ಒಂದು ಶರೀರದಲ್ಲ, ಇಡೀ ಎಲ್ಲ ಸಕಲ ಜೀವರಾಶಿಗಳಲ್ಲಿ, ಎಲ್ಲ ಭೂತಗಳಲ್ಲಿ, ಎಲ್ಲ ಪ್ರೇತಗಳಲ್ಲಿ, ಎಲ್ಲ ಸಿದ್ಧರಲ್ಲಿ, ಸಾಧ್ಯರಲ್ಲಿ, ಮಹಾತ್ಮರಲ್ಲಿ, ಋಷಿಗಳಲ್ಲಿ, ಎಲ್ಲ ಕಡೆ ಆ ರೀತಿಯಾಗಿ ಆ ಪರಮಾತ್ಮನ ಶಕ್ತಿ ಎಲ್ಲವನ್ನ ಚಾಲಿಸ್ತಾ ಇದೆ. 3 ಲೋಕಗಳು ಆ ನಿನ್ನ ಶಕ್ತಿಯಿಂದ ಎಲ್ಲವೂ ಕೂಡ ಚಲಿಸ್ತಾ ಇದ್ದಾವೆ ಅಂತ. ಇದನ್ನ ಕೆಲವೊಬ್ಬರು ಸುಡುತ್ತಾ ಇವೆ, ತಾಪ ಅಂತ ಮಾಡಿದ್ದಾರೆ. ಬಟ್ ಆದ್ರೆ ಶಂಕರರು ಇದನ್ನ ಚಲಿಸ್ತಾ ಇದೆ, ಹೆದರ್ತಾ ಇದೆ ಅಂತನೂ ಕೂಡ ಒಂದು ಶಬ್ದ ಹಾಕಿದ್ದಾರೆ. ಮತ್ತೆ ನಿನ್ನ ಶಕ್ತಿಯಿಂದ ಚಲಿಸ್ತಾ ಇದೆ ಅಂತ. ಅಮೀಹಿತ್ವಾ ಸುರಸಂಘಾ ವಿಶಂತಿ ಕೇಚಿತ್ ಭೀತಾಃ ಪ್ರಾಂಜಲಯೋ ಗೃಹಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಅಮೀಹಿ ತ್ವಾ ಸುರಸಂಘ ವಿಶಂತಿ. ಅಮಿ ಅಂತಕ್ಕಂಥದ್ದು ಈ ಎಲ್ಲ
ಕಿಂಚ ಅಮಿಹಿ ಯದ್ಯಮಾನಃ ಯೋದ್ಧಾರಃ ತ್ವಂ ಸುರಸಂಗ ಏ ಅತ್ರ ಭೂಭಾರವತಾರಾಯ ಅವತೀರ್ಣಾಃ ಅಂತ. ಈ ಎಲ್ಲ ನರಲೋಕದ ವೀರರೆಲ್ಲರೂ ಕೂಡ ಏನೆಲ್ಲ ಸೇರಿಕೊಂಡಿದ್ದಾರೆ, ಸೊ ಇದನ್ನೆಲ್ಲನೂ ಕೂಡ ಅವರು ವರ್ಣನೆ ಮಾಡ್ತಾ ಇದ್ದಾರೆ. ಈ ಎಲ್ಲ ಸುರರು ಮತ್ತೆ ಅಸುರರ ಸಂಘಗಳು, ಸುರ ಸಂಘಗಳು ಅಂತ ಎಲ್ಲವೂ ಕೂಡ ಅಮಿಹಿ ತ್ವಂ ಸುರಸಂಗ ವಿಶಂತಿ ಅಂದ್ರೆ ವಿಶಂತಿ ಅಂತಕ್ಕಂಥದ್ದನ್ನ ನಿನ್ನೊಳಗಡೆಗೆ ಸೇರ್ಕೊಳ್ತಾ ಇವೆ ಅಂತ. ಇಲ್ಲಿ ಒಂದು ಪಾಯಿಂಟ್ ಅನ್ನ ನಾವು ನೆನಪು ಮಾಡಿಕೊಳ್ಬೇಕು. ಯಾವ ಅರ್ಜುನ ನಾನು ಯುದ್ಧವನ್ನ ಮಾಡಿ ಈ ಎಲ್ಲ ಇವ್ರನ್ನೆಲ್ಲ ಕೊಂದು ಹಾಕಿಬಿಟ್ನಂದ್ರೆ ನನಗೆ ಪಾಪ ಬರ್ತದೆ ಅಂತ ಹೇಳ್ತಿದ್ನಲ್ಲ, ಆ ಪಾಪದ ಸೋಂಕನ್ನು ತೆಗಿಲಿಕ್ಕೋಸ್ಕರ ಸಲುವಾಗಿ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಇದು ಬಹಳ ವೈಯಕ್ತಿಕವಾಗಿ ತಗೊಂಡ್ರೆ ಅಂತಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನಾವೇನೋ ಮಾಡ್ತೀವಿ, ಅಯ್ಯೋ ನಾನು ಮಾಡಿಬಿಟ್ಟೆ ನನ್ನಿಂದ ಆಯಿತು ಅಂತ ಸಾಮಾನ್ಯವಾಗಿ ನಮ್ಮೆಲ್ಲರ ಅಳಲು. ಆದರೆ ನಾವೇನ್ ಮಾಡ್ತೀವೋ ಅದೆಲ್ಲನೂ ಕೂಡ ಮಾಡಿಸ್ಲಿಕ್ಕೆ ಕಾರಣ ಎಲ್ಲನೂ ಕೂಡ ಈಶ್ವರನೇ. ಸುಮ್ಮನೆ ನಾನು ಮಾಡಿದೆ ಅಂತ ಹೆಮ್ಮೆ ಪಡೋದನ್ನು ಕೂಡ ಅಜ್ಞಾನನೇ, ಮತ್ತೆ ದುಃಖ ಪಡೋದು ಕೂಡ ಅಜ್ಞಾನನೇ. ಯಾಕಂದ್ರೆ ನಾವು ಏನು ಮಾಡೋದಿಲ್ಲ, ಎಲ್ಲ ಮಾಡೋದು ಕೂಡ ಸ್ವತೇಜಸ ಅಂತ ಶಬ್ದ ಬಂತು. ಎಲ್ಲರಲ್ಲಿರ್ತಕ್ಕಂಥ ಶಕ್ತಿ ಅವನೇ ಅಂತ ಹೇಳ್ಬಿಟ್ಟು ಇದನ್ನ ತುಂಬಾ ಬಹಳ ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಎಲ್ಲರಲ್ಲಿರ್ತಕ್ಕಂಥದ್ದು ಶಕ್ತಿ ಅವನಂತ ಹೇಳಿದ್ಮೇಲೆ ಎಲ್ಲ ಮಾಡೋನು ಅವನೇ ಆಗ್ತಾನಲ್ವಾ. ನಮ್ದು ಏನು ಕೆಲಸ ಅಂತಂದ್ರೆ ಅದನ್ನ ತಿಳಿಯೋದಷ್ಟೇ ಕೆಲಸ ನಮ್ಮದು. ತಿಳಿದು ಬಿಟ್ರೆ ಸಮಸ್ಯೆ ಹೊರಟೋಗಿ ಬಿಡ್ತದೆ. ಆ ತಿಳಿದೇ ಇರ್ತಕ್ಕಂಥದ್ದೇ ಸಮಸ್ಯೆ ಆಗಿರ್ತಕ್ಕಂಥದ್ದು ನಾವು. ಅಂತ ಅರ್ಜುನ ಏನು ಬಹಳ ಗರ್ವದಿಂದ ಮತ್ತೆ ತಾಪದಿಂದ ಏನ್ ಮಾತನಾಡಿದ್ನೋ ಅಂತಹ ಗರ್ವವನ್ನಾಗ್ಲಿ ಅಂತ ತಾಪವನ್ನಾಗ್ಲಿ ತಗ್ಸ್ಲಿಕ್ಕೋಸ್ಕರ ಪರಮಾತ್ಮ ಇಲ್ಲಿ ವಿಶ್ವರೂಪವನ್ನ ತೋರಿಸಿದ್ದಾನೆ. ಅಮೀಹಿತ್ವ ಸುರಸಂಘ ವಿಶಂತಿ ಅಂದ್ರೆ ಎಲ್ಲ ದೇವಾನ ದೇವತೆಗಳು ಎಲ್ಲವೂ ಕೂಡ ನಿನ್ ಕಡೆ ಮುಖ ಮಾಡಿ ಓಡ್ತಾ ಇವೆ. ವಿಶಂತಿ ಅಂತಕ್ಕಂಥದ್ದನ್ನ ಎರಡು ರೀತಿಯಾಗಿ ಬರೆದಿದ್ದಾರೆ. ಒಂದು ನಾಶವಾಗ್ತಾ ಇವೆ ಅಂತನೂ ಕೂಡ ಅರ್ಥ ಆಗತ್ತ, ಇನ್ನೊಂದು ನಿನ್ನನ್ನು ಸೇರ್ತಾ ಇವೆ ಅಂತನೂ ಕೂಡ ಅರ್ಥ ಆಗುತ್ತೆ. ಇಲ್ಲಿ ಎರಡು ರೀತಿ ಅಂತನೂ ಕೂಡ ಅರ್ಥ ಮಾಡ್ಬೋದು. ಯಾರಿಗೆ ಇದರ ನಾಲೆಡ್ಜ್ ಇಲ್ವೋ ಅವೆಲ್ಲವೂ ಕೂಡ ನಾಶ ಆಗ್ತಾ ಇವೆ. ಯಾರಿಗೆ ಇದರ ನಾಲೆಡ್ಜ್ ಇದೆಯೋ ಅವು ಪರಮಾತ್ಮನಲ್ಲಿ ಸೇರ್ತಾ ಇವೆ ಅಂತ ರಾಮಾನುಜರು ಎರಡು ರೀತಿಯಾಗಿ ಮಾಡಿದ್ದಾರೆ. ಎರಡು ಕರೆಕ್ಟ್ ಅನ್ನೋದು. ಶಂಕರರು ಕೂಡ ಸೇರ್ತಾ ಇವೆ ಅಂತ ಬರೆದಿದ್ದಾರೆ. ವಿಶಂತಿ ಅಂತಕ್ಕಂಥದ್ದನ್ನ ಸೇರ್ತಾ ಇವೆ ಅಂತ ಬರೆದಿದ್ದಾರೆ. ಸೊ ಎರಡನ್ನ ಇನ್ನೂ ಸ್ವಲ್ಪ ಮಾಡಿದ್ವಿ ಅಂತಂದ್ರೆ, ನಾವು ಯಾರು ಅಜ್ಞಾನದಿಂದ ಅಹಂಕಾರದಿಂದ ತಿಳ್ಕೊಂಡಿರ್ತಕ್ಕಂಥವ್ರು ಯಾರಿದ್ದಾರೋ ಅವೆಲ್ಲವೂ ಕೂಡ ಆ ಪರಮಾತ್ಮನ ಕಾಲದ ರೂಪದಲ್ಲಿ ಎಲ್ಲ ಸೇರ್ತಾ ಇವೆ. ಇನ್ನು ಪರಮಾತ್ಮನ ಕಡೆಗೆ ಮುಖ ಮಾಡಿ ಓಡ್ತಾ ಇವೆ ಅಂತ. ಕೇಚಿದ್ ಭೀತಾಹ ಅಂದ್ರೆ ಕೆಲವೊಂದು ಭೀತಿಯಿಂದ ವಿಶಂತಿ ಅಂತಕ್ಕಂಥದ್ದು ಪರಮಾತ್ಮನಲ್ಲಿ ಸೇರ್ತಾ ಇವೆ ಅಂತ. ಅಮಿಹಿ ತ್ವಾಂ ಸುರಸಂಘ ವಿಶಂತಿ. ಎಲ್ಲ ಜೀವರಾಶಿಗಳು ದೇವತೆಗಳು ಎಲ್ಲವೂ ಕೂಡ ಆ ಪರಮಾತ್ಮನಲ್ಲಿ ಸೇರ್ತಾ ಇವೆ. ಕೇಚಿತ್ ಭೀತಃ ಅಂದ್ರೆ ಕೆಲವೊಂದು ಜೀವಿಗಳು ಭೀತಿಯಿಂದ ಭಯಪಟ್ಟಿವೆ. ಇನ್ನು ಕೆಲವೊಂದು ಪ್ರಾಂಜಲಯೋ ಗೃಣಹಂತಿ, ಇನ್ನು ಕೆಲವೊಂದು ಅತ್ಯಂತ ಭಕ್ತಿಯಿಂದ ಸ್ತುತಿ ಮಾಡ್ತಾ ಇವೆ. ಗೃಣಹಂತಿ ಅಂತಂದ್ರೆ ಸ್ತುತಿ ಮಾಡ್ತಾ ಇವೆ.
ನೋಡಿ, ಎರಡು ರೀತಿಯಿಂದ ಇಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಒಂದು, ಕೆಲವೊಂದು ಭೀತೆ ಹೆದರಿಕೆ ಪಡ್ತಾ ಇವೆ, ಇನ್ನು ಕೆಲವೊಂದು ಆ ಪರಮಾತ್ಮನ ಸ್ತುತಿ ಮಾಡ್ತಾ ಸೇರ್ತಾ ಇವೆ. ಸ್ವಸ್ತಿ ಇತಿ ಉಕ್ತ್ವಾ, ಸ್ವಸ್ತಿ ಇತಿ ಉಕ್ತ್ವಾ ಅಂದ್ರೆ ಸಂತೋಷವಾಗಿ ಮಹರ್ಷಿ ಸಿದ್ಧ ಸಂಗಾಹ, ಮಹರ್ಷಿಗಳು ಸಂತೋಷವಾಗಿ ಪರಮಾತ್ಮನನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವರಿಗೆ, ಮಹರ್ಷಿಗಳಿಗೆ ಯಾವುದೂ ಇಲ್ಲ, ಎಲ್ಲ ಈ ಭೂಭಾರವನ್ನ ಇಳಿಸುವಂತಹ ಕಾಲರೂಪನಾದಾಗ ಅವನನ್ನ ಸ್ತುತಿ ಮಾಡ್ತಾರೆ. ಈ ಭೂಭಾರ ಕಡಿಮೆಗೆ ಭೂಮಾತೆ ಪುರಾಣಗಳಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಅವಾಗವಾಗ ಅವಳು ಭಾರ ಆದಾಗ ತನ್ನ ಭಾರವನ್ನ ಅವಳು ಪರಮಾತ್ಮನಲ್ಲಿ ಕೇಳಿಕೊಳ್ತಾಳೆ ಅಂತ. ಯಾಕಂದ್ರೆ ಯಾವಾಗ್ಲೂ ಕೂಡ ಈ ಒಂದು ತಾಯಿಗೆ ಮಕ್ಕಳು ಧರ್ಮವಂತರಾಗಿದ್ರು ಅಂತಂದ್ರೆ ಖುಷಿ ಆಗುತ್ತೆ ಅವಳಿಗೆ. ಮತ್ತೆ ಪರರಿಗೆ ಹಿಂಸೆ ಕೊಡ್ತಕ್ಕಂತಹ ಮಕ್ಕಳಾಗಿದ್ರಂತಂದಾಗ ಅವಾಗ ಏನಾಗುತ್ತೆ, ಆ ಮಕ್ಕಳ ಮೇಲೆ ಅವಳಿಗೆ ಕ್ರೋಧ ಬರ್ತದೆ. ಸೊ ಹಾಗಾಗಿ ಆ ಪೃಥ್ವಿಗೆ ಒಡೆಯನಾಗಿರ್ತಕ್ಕಂತಹ ಪರಮಾತ್ಮನನ್ನ ಅವಳು ಕೇಳಿಕೊಂತಾಳೆ, ಏ ಪ್ರಭು, ಇದೇನಿದು ಹೇಗೆ ನಡೀತಾ ಇದೆ ಅಂತಕ್ಕಂಥದ್ದು. ಅವಾಗ ಅವನೇನ್ ಮಾಡ್ತಾನೆ, ಅದನ್ನೆಲ್ಲನ್ನು ಅದನ್ನೆಲ್ಲನ್ನು ಕುಡಿದು ಸಂಹಾರ ಮಾಡಕ್ಕೋಸ್ಕರ ಸಲುವಾಗಿ ಕಾಲರೂಪನಾಗಿ, ಪ್ರಳಯ ರೂಪನಾಗಿ ಅದನ್ನೆಲ್ಲನ್ನು ಕುಡಿದು ಭಕ್ಷಣೆ ಮಾಡ್ತಾನೆ. ಭೂಭಾರ ಕಡಿಮೆ ಆಗ್ತಕ್ಕಂತಹದ್ದನ್ನ ಈ ಮಹರ್ಷಿಗಳು ತಿಳಿದಿದ್ದಾರಲ್ವಾ. ಹಾಗಾಗಿ ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ಸ್ತುವಂತಿ ತ್ವಾಂ ಸ್ತುತಿಭಿಹಿ ಪುಷ್ಕಲಾಭಿಹಿ, ಅನಂತ ಮಂತ್ರಗಳ ವರ್ಣಗಳಿಂದ ವೇದಗಳಲ್ಲಿ ಮಂತ್ರಭಾಗಗಳು ಪರಮಾತ್ಮನನ್ನ ಸ್ತುತಿ ಮಾಡತಕ್ಕಂಥ ಮಂತ್ರಭಾಗಗಳು. ನೀವು ಯಾರಾದ್ರೂ ಪುರುಷ ಸೂಕ್ತ ಗೊತ್ತಿತ್ತಂದ್ರೆ ಆ ಪುರುಷ ಸೂಕ್ತವನ್ನು ಓದಿ. ಆ ಪುರುಷ ಸೂಕ್ತ ಈ 11ನೇ ಅಧ್ಯಾಯಕ್ಕೆ ತುಂಬಾ ಸಮೀಪವಾಗಿರ್ತಕ್ಕಂಥದ್ದು. ಓಂ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ಮೃತ್ವಾ ಅತ್ಯತಿಷ್ಠ ದಶಾಂಗುಲಂ. ಹೇಳಿದಲ್ಲ ನಾವು, ಪೃಥ್ವಿ, ದ್ಯುಲೋಕ, ಅಂತರಿಕ್ಷ, ಇದೆಲ್ಲವೂ ಕೂಡ ಅವನೇ. ಮತ್ತೆ ಎಲ್ಲ ಸಹಸ್ರ ಸಹಸ್ರ ಕಣ್ಣುಗಳು, ಸಹಸ್ರ ಬಾವುಗಳು, ಸಹಸ್ರ ತಲೆಗಳು, ಸಹಸ್ರ ಪಾದಗಳು. ಪುರುಷ ಸೂಕ್ತ ಕಂಪ್ಲೀಟ್ ಆಗಿ ಅದು ವಿರಾಟ್ ರೂಪ ಪರಮಾತ್ಮನ ಸ್ತುತಿ ಅದು. ಸೊ 11th ಚಾಪ್ಟರ್ ಒಂದು ಓದ್ಮೇಲೆ ಪುರುಷ ಸೂಕ್ತವನ್ನು ಒಂದ್ಸಲ ಓದ್ಬೇಕು ಅಂತ. ಈ ಪೃಥ್ವಿಯ ಈ ಪರಮಾತ್ಮನ ಲೀಲೆಯನ್ನ ಯಾರು ಮಹರ್ಷಿಗಳು ಕಂಡುಕೊಂಡಿದ್ದಾರೆ, ಹಾಗಾಗಿ ಅವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಸ್ತುತಿ ಮಾಡ್ತಾ ಇದ್ದಾರೆ. ಅನೇಕ ರೀತಿಯಾಗಿ ಅವನ್ನ ಸ್ತುತಿ ಮಾಡ್ತಾ ಇದ್ದಾರೆ. ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯಾಂ ವಿಶ್ವೇಶ್ವಿನೌ ಮರುತಃ ಚೋಷ್ಮಪಾಶ್ಚ ಗಂಧರ್ವಯಕ್ಷಾಸುರ ಸಿದ್ಧ ಸಂಘಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರ, ಆದಿತ್ಯ, ವಸು, ಏಚ ಸಾಧ್ಯ, ವಿಶ್ವೇ ಅಶ್ವಿನೌ ಮರುತಶ್ಚ ಚೋಷ್ಮಪಾಶ್ಚ ಗಂಧರ್ವ ಯಕ್ಷ ಸುರ ಸಿದ್ಧ ಸಂಘ. ಡಿಫ್ರೆಂಟ್ ಏನು ಗಣಗಳನ್ನ ಹೇಳಕಚ್ಚಾರ ಅವರು. ರುದ್ರ ಅಂದ್ರೆ ಸೊ ರುದ್ರ ದೇವತೆಗಳು, ಏಕಾದಶ ರುದ್ರರು. ಇನ್ನು ಆದಿತ್ಯ, ದ್ವಾದಶ ಆದಿತ್ಯರು. ವಸುಹು, ಅಷ್ಟವಸುಗಳು. ಈಚೆ ಸಾಧ್ಯ, ಸಾಧ್ಯ ಅಂತಕ್ಕಂಥದ್ದನ್ನ ಇವರು ಕೂಡ ಸಾಧ್ಯರು ಅಂತಕ್ಕಂಥದ್ದನ್ನ 12 ಜನ ಅಂತ ಶಾಸ್ತ್ರದಲ್ಲಿ. ಇವ್ರು ಯಾರಂತಂದ್ರೆ ಸಾಧ್ಯ ಎಂಬ ದಕ್ಷಿಣ ಮಗನ ಮಕ್ಕಳು ಇವರು ಅಂತ. ಅನಾಮಂತ್ರು
ಪ್ರಾಣ, ನರ, ನಾರಾಯಣ, ವೃತ್ತಿ, ತಪ, ಹಯ, ಹಂಸ, ಧರ್ಮ, ವಿಭು, ಪ್ರಭು. ಇದು ಸ್ಕಂದ ಪುರಾಣದಲ್ಲಿ ಇದನ್ನು ವರ್ಣನೆ ಮಾಡಿದ್ದಾರೆ. ಇವರು 12 ಜನ ಸಾಧ್ಯರು. ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಅಷ್ಟವಸುಗಳು, ಮತ್ತೆ ದ್ವಾದಶ ಸಾಧ್ಯರು. ವಿಶ್ವೇ ಅಶ್ವಿನವು ವಿಶ್ವೇಶ್ವಿನವು ಅಂತ ಒಂದೇ ವಾಕ್ಯದು. ಅಂದ್ರೆ ಅಶ್ವಿನಿ ದೇವತೆಗಳು ಇಬ್ಬರು ಅಂತ, ಇಬ್ಬರು ಅಶ್ವಿನಿ ದೇವತೆಗಳು. ಮರುತಶ್ಚ ಅಂದ್ರೆ 42 ಮರುತ ಗಣಗಳು. ಊಷ್ಮಪಾಶ್ಚ ಅಂತ, ಇದು ಊಷ್ಮಪಾಶ್ಚ ಪಿತರಃ ಊಷ್ಮಪಾಶ್ಚ ಅಂತ ಶಂಕರರು ಇವರು ಕೂಡ ಹಾಗೆ ಬರೀತಾರೆ, ಸುಮಾರು ಕಡೆ ಹಾಗೆ ಬರೀತಾರೆ. ಅಂದ್ರೆ ಊಷ್ಮಪಾಶ್ಚ ಅಂತಂದ್ರ ಪಿತೃಲೋಕದ ತಂದೆಗಳು ಅಂತ. ಇನ್ನು ಗಂಧರ್ವರು, ಯಕ್ಷರು, ಸುರರು, ಸಿದ್ಧರು, ಸಿದ್ಧ ಕಪಿಲಾದಯ ಸಿದ್ಧ ಅಂತ. ಸೊ ಈ ಎಲ್ಲವೂ ಒಂದೊಂದೊಂದೊಂದೊಂದು ಗುಂಪುಗಳು. ಸುರಸಿದ್ಧ ಸಂಘಾಹ. ರುದ್ರ ಅಂತಕ್ಕಂಥದ್ದು ಒಂದು ಗುಂಪು, ಆದಿತ್ಯ ಅಂತಕ್ಕಂಥದ್ದು ಒಂದು ಗುಂಪು, ವಸು ಅಂತಕ್ಕಂಥದ್ದು ಒಂದು ಗುಂಪು, ಸಾಧ್ಯ ಅಂತಕ್ಕಂಥದ್ದು ಒಂದು ಗುಂಪು, ಅಶ್ವಿನಿ ದೇವತೆಗಳಂತಕ್ಕಂಥದ್ದು ಒಂದು ಗುಂಪು, ಮರುತ ಗಣಗಳಂತಕ್ಕಂಥದ್ದು ಒಂದು ಗುಂಪು, ಊಷ್ಮಪಾಶ್ಚ ಅಂತಕ್ಕಂಥದ್ದು ಒಂದು ಗುಂಪು, ಗಂಧರ್ವ ಒಂದು ಗುಂಪು, ಯಕ್ಷ ಒಂದು ಗುಂಪು, ಸುರರು ಒಂದು ಗುಂಪು, ಸಿದ್ಧರು ಒಂದು ಗುಂಪು. ಇಷ್ಟು ಈ ಎಲ್ಲವೂ ಕೂಡ ಸೂಕ್ಷ್ಮ ಲೋಕದ ಎಲ್ಲ ದೇವತೆಗಳು. ವೀಕ್ಷಂತೆ ತ್ವಾಂ, ಎಲ್ಲರೂ ಕೂಡ ವೀಕ್ಷಂತೆ, ಎಲ್ಲರೂ ಕೂಡ ನಿನ್ನನ್ನು ನೋಡ್ತಾ ಇದ್ದಾರೆ. ವಿಸ್ಮಿತಾಹ ಚ ಈವ ಸರ್ವೇಹಿ, ಎಲ್ಲರೂ ಕೂಡ ವಿಸ್ಮಯ ರೂಪರಾಗಿ. ತೇ ವೀಕ್ಷಂತೆ ಪಶ್ಯಂತಿ ತ್ವಾಂ ವಿಸ್ಮಿತಾಹ ವಿಸ್ಮಯಂ ಅಪನ್ನಾಹ ಸಂತಹ ಏವ ಸರ್ವೇ ಅಂತ. ಅಂದ್ರೆ ಇವರೆಲ್ಲರೂ ಕೂಡ ನಿನ್ನನ್ನ ನೋಡ್ತಾ ಇದ್ದಾರೆ. ಇದಕ್ಕೆ ಒಂದಿಷ್ಟು ರಾಮಾನುಜಾಚಾರ್ಯರು ಬಹಳ ಸೊಗಸಾಗಿ ಭಾಷೆ ಇದೆ. ಈ ಪರಮಾತ್ಮನ ಏನು ಒಂದು ಭೂಭಾರವನ್ನ ಇಳಿಸ್ಲಿಕ್ಕೆ ಅರ್ಜುನ ನಿಮಿತ್ತ ಮಾಡಿಕೊಂಡು ತಾನು ವಿಶ್ವರೂಪನಾಗಿ, ಯಾಕಂತಂದ್ರೆ ನಿಮಗೆ ಮಹಾಭಾರತ ಇದ್ರೆ ಗೊತ್ತಾಗುತ್ತೆ. ಮಹಾಭಾರತವನ್ನ ಕೊನೆಯಲ್ಲಿ ಕೆಲವೊಂದು ಪಕ್ಷಿ ಕತೆ ಇದೆ. ಕತೆ ಅಲ್ಲಿ ಪಕ್ಷಿಯನ್ನ ಒಬ್ಬ ಋಷಿ ಕೇಳ್ತಾನೆ, ಈ ಮಹಾಭಾರತ ಯುದ್ಧವನ್ನ ನೋಡಿದಲ್ವಾ, ಯಾರು ಹೇಗೆಲ್ಲ ಯುದ್ಧ ಮಾಡಿದ್ರು ಅಂತ ಕೇಳಿದಾಗ ಅವಾಗ ಆ ಪಕ್ಷಿ ಹೇಳ್ತದೆ, ಯಾರು ಯುದ್ಧ ಮಾಡೋದಕ್ಕೆ ಕಾಣಲೇ ಇಲ್ಲ, ಪರಮಾತ್ಮ ಒಬ್ಬನೇ ಎಲ್ಲರನ್ನ ಸಂಹಾರ ಮಾಡೋದನ್ನ ನೋಡಿದೆ ನಾನು ಅಂತ. ಬೇರೆಯವ್ರು ಯಾರು ಕಾಣಲಿಲ್ಲ ನನಗೆ, ಒಬ್ಬನೇ ನೋಡಿದೆ ನಾನು. ಅದು ಭೂಷಂಡು ಅಂತಕ್ಕಂಥದ್ದು ಒಂದು ಹಾಗೆ, ಭೂಷಂಡು ಮುನಿ ಅಂತ. ಅಂದ್ರೆ 7 ಪ್ರಳಯಗಳನ್ನ ನೋಡಿರ್ತಕ್ಕಂಥವನು ಅಂತ. ಭಾಗವತ ಪುರಾಣದಲ್ಲಿ ವಸಿಷ್ಠರು ಕೇಳ್ತಾರೆ ಅದನ್ನ, ಎಲ್ಲವನ್ನ ನೋಡಿದವ್ರು ಯಾರು ಅಂತಂದ್ರೆ ಭೂಷಂಡ ಮುನಿ. ಅಂದ್ರೆ ಭೂಷಂಡ ಅಂದ್ರೆ ಕಾಗೆ ರೂಪದಲ್ಲಿ ಇರ್ತಕ್ಕಂಥದ್ದು. ಈ ಪರಮಾತ್ಮನ ಭೂಭಾರವನ್ನ ಇಡಿಸ್ತಕ್ಕಂಥ ಕಾರ್ಯವನ್ನ ಇನ್ನು ಪರಮಾತ್ಮನನ್ನ ಇಷ್ಟಪಡೋರು ಅದನ್ನ ಹೆಂಗ ನೋಡ್ತಾರೆ, ಈ ಪರಮಾತ್ಮನ ಇಷ್ಟಪಡದಿರ್ತಕ್ಕಂಥವ್ರು ಹೆಂಗ ವಿರೋಧ ಮಾಡ್ತಾರೆ, ಇನ್ನು ತಟಸ್ಥರಾಗಿರ್ತಕ್ಕಂಥವ್ರು 3 ರೀತಿಯಾಗಿರ್ತಕ್ಕಂಥವ್ರು. ಕೆಲವೊಬ್ಬರು ಏನ್ ಮಾಡ್ತಾರೆ, ಸೊ ಭೀಷ್ಮ ದ್ರೋಣಾದಿಗಳೆಲ್ಲರೂ ಕೂಡ ಅವನ ಕಾಲ ರೂಪದಲ್ಲಿ, ಅದನ್ನ ಪ್ರವಾಹ ರೂಪದಲ್ಲಿ ಅವನನ್ನ ಸ್ಮರಣೆ ಮಾಡಿಕೊಂತ ಅವರು ಯುದ್ಧ ಮಾಡಿದ್ರು. ಪರಮಾತ್ಮನಿಗೆ ಅನುಗುಣವಾಗಿ ಯುದ್ಧವನ್ನ ಮಾಡ್ತಕ್ಕಂಥವ್ರು. ಇನ್ನು ದುರ್ಯೋಧನ ಕರ್ಣಾದಿಗಳು ವಿರೋಧಿಸ್ತಾ ಯುದ್ಧ ಮಾಡಿರ್ತಕ್ಕಂಥವ್ರು. ಇನ್ನು ವಿದುರನಂತವ್ರು ಯಾರಿದಾರೋ ಅವರು ತಟಸ್ಥರಾಗಿರ್ತಕ್ಕಂಥವ್ರು. ಹೀಗೆ
ಈ ಜಗತ್ತು ಭೂಭಾರ ಕಾರ್ಯವನ್ನ ಯಾರು ಹೇಗೆ ನೋಡ್ತಾರೆ ಅಂದ್ರೆ ಅವ್ರವ್ರ ಸ್ವಭಾವದಿಂದ ನೋಡ್ತಾ ಇದ್ರು ಅಂತ ಬರಿತಾ ಇದ್ದಾರೆ. ಹಾಗೆ ಇಲ್ಲೆಲ್ಲರೂ ಕೂಡ ಸಿದ್ಧರು, ಸಾಧ್ಯರು, ಗಂಧರ್ವರು, ಯಕ್ಷರು, ವಸುಗಳು, ಆದಿತ್ಯರು ಎಲ್ಲರೂ ಎಲ್ಲರೂ ಏನ್ ಮಾಡ್ತಾ ಇದ್ರು ಅಂತಂದ್ರೆ ವೀಕ್ಷಂತೆ ಅಂದ್ರೆ ಈ ಪರಮಾತ್ಮನ ಕಾರ್ಯವನ್ನ ಅವರು ನೋಡ್ತಾ ಇದ್ರು ವಿಸ್ಮಿತರಾಗಿ. ಈ ಎಲ್ಲ ದೇವತೆಗಳು ಬೆರಗುಗಣ್ಣಿನಿಂದ ನೋಡ್ತಾ ಇದ್ರು. ಇದನ್ನೆಲ್ಲಾನು ಕೂಡ ಅರ್ಜುನ ನೋಡಿದ. ತಾನು ಗಾಬರಿಯಾಗದೆಲ್ಲ, ಎಲ್ಲ ದೇವತೆಗಳು, ದೇವಾನು ದೇವತೆಗಳು ಕೂಡ ಗಾಬರಿಯಾಗಿ ಆ ಪರಮಾತ್ಮನ ಕಾರ್ಯವನ್ನ ನೋಡ್ತಾ ಇದ್ರು. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹು ಬಾಹುರುಪಾದಂ ಬಹುದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾ ಪ್ರವ್ಯತಿತಾಸ್ತತಾಹಂ. ಇಷ್ಟೆಲ್ಲ ಹೇಳಿದ್ಮೇಲೆ ಈಗ ಏಕರೂಪನಾಗಿರ್ತಕ್ಕಂತಹ ಭಗವಂತನ ಅನೇಕ ಅವಯವಗಳನ್ನ ವರ್ಣನೆ ಮಾಡತಕ್ಕಂತಹದ್ದು. ಏ ಮಹಾ ಬಾಹು, ಈ ಪರಮಾತ್ಮನ ರೂಪಂ ಮಹತ್ತೇ ಬಹು ವಕ್ರ ನೇತ್ರಂ. ಬಹು ವಕ್ರ, ವಕ್ರ ಅಂದ್ರೆ ಮುಖ, ನೇತ್ರ ಅಂದ್ರೆ ಕಣ್ಣು, ರೂಪ ಅಂದ್ರೆ ಅನೇಕ ರೂಪವಾಗಿರ್ತಕ್ಕಂತಹ. ಯಸ್ಮಾತ್ ರೂಪಂ ಮಹತ್ ಅತಿ ಪ್ರಮಾಣಂ ತೇತವ ಬಹುವಕ್ತ್ರ ನೇತ್ರಂ. ಬಹೂನಿ ವಕ್ರಾಣಿ ಮುಖಾನಿ ನೇತ್ರಾಣಿ ಚಕ್ಷುಂಷಿ ಚ ಯಸ್ಮಿನ್ ತದ್ರೂಪಂ ಬಹುವಕ್ತ್ರ ನೇತ್ರಂ ಅಂತ. ಸೊ ಅಂದ್ರೆ ಅನೇಕ ಮುಖಗಳು, ಅನೇಕ ನೇತ್ರಗಳು ಯಾವುದಲ್ಲಿ ಅಂದ್ರೆ ಅನೇಕವಾಗಿದ್ದು ಏಕವಾಗಿರ್ತಕ್ಕಂತಹ ಆ ಪರಮಾತ್ಮನ ಅನೇಕ ಮುಖಗಳನ್ನ, ಅನೇಕ ಕಣ್ಣುಗಳನ್ನ ಅರ್ಜುನ ನೋಡಿದ. ಬಹು ಬಾಹು, ಅನೇಕ ಬಾಹುಗಳು, ಊರು ಅನೇಕ ತೊಡೆಗಳು, ಪಾದಗಳು. ಬಾಹು, ಊರು ಮತ್ತೆ ಪಾದ. ಮತ್ತೆ ಬಹು ಉದರಂ ಅಂದ್ರೆ ಹೊಟ್ಟೆ. ಬಹು ದಂಷ್ಟ್ರಾಕರಾಲಂ. ದಂಷ್ಟ್ರಾಕರಾಲಂ ಅಂದ್ರೆ ವಿಕಾರವಾಗಿರ್ತಕ್ಕಂತಹ ಹಲ್ಲುಗಳು. ಯಾಕಂದ್ರೆ ಈಗ ನಮ್ಮ ಮನುಷ್ಯರ ಹಲ್ಲುಗಳಿಗೆ ಮತ್ತು ಪ್ರಾಣಿಯ ಹಲ್ಲುಗಳಿಗೆ ಬಹಳ ವ್ಯತ್ಯಾಸ ಅದ. ನಮಗೆ ಸ್ವಲ್ಪ ಕೈಗಳು ಸಹಾಯವಾಗಿರೋದ್ರಿಂದ ಹಲ್ಲುಗಳಿಗೆ ಅಷ್ಟು ಕೆಲಸ ಇಲ್ಲ, ಎಲ್ಲವನ್ನ ನಾವು ಕೈಗಳಿಂದ ಸರಿ ಮಾಡ್ತೀವಿ. ಆದರೆ ಪ್ರಾಣಿಗಳಿಗೆ ಆಹಾರ ತಿನ್ಬೇಕಾದಾಗ ಅವು ಕೈಗಳಷ್ಟು ಹೆಲ್ಪ್ ಆಗೋದಿಲ್ಲ. ಹಾಗಾಗಿ ಹಲ್ಲುಗಳಲ್ಲೇನೆ ವ್ಯವಸ್ಥೆ ಇರ್ತದಂತೆ. ಎಷ್ಟು ಸ್ಟ್ರಾಂಗ್ ಕೆಲವೊಂದು ಹಲ್ಲುಗಳು ಹೆಂಗಿರ್ತಾವ ಅಂತಂದ್ರೆ ಒಂದ್ಸಲ ಅದಕ್ಕೆ ಹೋಗಿ ತಗಲಾಕೊಂಡ್ಬಿಟ್ಟ ತಿರುಗಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸಿಸ್ಟಮ್ ಹಂಗಿರ್ತದಂತ. ಹಾಗೆ ಇಲ್ಲಿ ಪರಮಾತ್ಮನ ದಂಷ್ಟ್ರಾಕಾಲ ಅಂತಂದ್ರೆ ಭೀಕರವಾಗಿರ್ತಕ್ಕಂತಹ ಕೊರೆದಾಡೆ ಹಲ್ಲುಗಳು ಅಂತ ವರ್ಣನೆ ಮಾಡ್ತಾರೆ. ರಾಕ್ಷಸರಲ್ಲಿ ತೋರಿಸ್ತಾರೆ ನೋಡಿ ನೀವು ಕೆಲವೊಂದು ಪುರಾಣಗಳಲ್ಲಿ. ಹಾಗೆ ಅವನ ಬಾಹು, ಅವನ ಮುಖ, ಅವನ ಕಣ್ಣು, ಅವನ ತೊಡೆ, ಅವನ ಪಾದ, ಅವನ ಹೊಟ್ಟೆ, ಅವನ ಹಲ್ಲುಗಳು ಎಷ್ಟೆತ್ತಿದು ದುಷ್ಟ್ವಾರು ಲೋಕಾಹ ಪ್ರವ್ಯತಿತಾಸ್ತಾಂ. ಇದೆಲ್ಲನೂ ಕೂಡ ಪ್ರವ್ಯತಿತ ಅಂದ್ರೆ ಸೊ ಭಯ ಪಡ್ತಾ ಇದ್ದೀನಿ ಅಂತ. ಈ ರೂಪವನ್ನ ಅರ್ಜುನ ನೋಡಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಆ ಕೊರೆದಾಡ ಹಲ್ಲುಗಳನ್ನ ಅಂದ್ರೆ ಭೀಕರವಾಗಿರ್ತಕ್ಕಂಥ ಹಲ್ಲುಗಳು, ಅನೇಕ ನೇತ್ರಗಳು, ಅನೇಕ ಬಾಹುಗಳು, ಅನೇಕ ಊರುಗಳು, ಅನೇಕ ಪಾದಗಳು, ಅನೇಕ ಉದರಗಳು, ಅನೇಕ ವಿಕಾರವಾಗಿರ್ತಕ್ಕಂತಹ
ಭೀಕರವಾಗಿರ್ತಕ್ಕಂಥ ಹಲ್ಲುಗಳು, ಇದನ್ನೆಲ್ಲ ನೋಡಿ ಅರ್ಜುನ ಏನ್ ಮಾಡ್ತಾ ಇದೆ ಅಂದ್ರೆ ಭಯಭೀತನಾಗಿದ್ದಾನೆ. ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯತಿಥಾಂತರಾತ್ಮಂ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಈಗ ಅನೇಕವಾಗಿ ಅವನನ್ನ ವರ್ಣನೆ ಮಾಡಿದ್ಮೇಲೆ ಈಗ ಏಕನಾಗಿರ್ತಕ್ಕಂತಹ ಹೇ ವಿಷ್ಣುವೇ, ನಭಸ್ಪರ್ಶಿಯಾಗಿ, ನಭ ಅಂದ್ರೆ ಆಕಾಶ, ನಭಸ್ಪರ್ಶಿಯಾಗಿ ಅಂದ್ರೆ ನೀನು ಆ ನಿನ್ನ ಏನು ಅಂದ್ರೆ ಅವನು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ ಅಂತಂದ್ರೆ ಆಕಾಶದಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ ಅಂತ. ಆಕಾಶದಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ ಅಂತಂದ್ರೆ ನೀವು ವಾಮನ ನೆನ್ಪು ಮಾಡಿಕೊಳ್ಳಿ. ವಾಮನ ಬಲಿ ಎತ್ತರಕ್ಕೆ ಬಂದ. ವಾಮನ ಅಂದ್ರೆ ಕುಳ್ಳನಾಗಿ ಬಂದ. ಕುಳ್ಳನಾಗಿ ಬಂದಿರತಕ್ಕಂಥವನು ಯಾವಾಗ ಅವನು ದಕ್ಷಿಣೆಯನ್ನ ಕೇಳಿದ, ದಕ್ಷಿಣ ಕೊಡ್ಲಿಕ್ಕೆ ರೆಡಿಯಾದ ಬಲಿ, ಅವಾಗ ಅವನೇನಾದ, ಎಷ್ಟು ಕುಳ್ಳನಿದ್ನೋ ಅಲ್ವಾ ಅದರ ಅಪೋಸಿಟ್ ಆಗಿ ಬೆಳೆದ್ಬಿಟ್ಟ. ಎಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟ? ಆಕಾಶಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟ. ಅವನ ಪಾದ ಇಡೀ ಭೂಮಿ ಎಲ್ಲ ಒಂದೇ ಪಾದ ಆಗಿಬಿಡ್ತೇವೆ. ಒಂದು ಅಂತರಿಕ್ಷ ಎಲ್ಲ ಒಂದೇ, ಎರಡು ಪಾದ ಮುಗಿದೈತಿ. ಇಡೀ ಎಲ್ಲವೂ ಕೂಡ ಅವನ ಎರಡು ಪಾದದಲ್ಲಿ ಮುಗಿದೋಗ್ಬಿಡ್ತೇವೆ. ಸೊ ಆ ರೀತಿಯಾಗಿ ಏನು ಒಂದು ವಿರಾಟ್ ರೂಪ ಇದೆ, ಭಯಂಕರ ರೂಪ ಇದೆ, ಆಕಾಶದ ಎತ್ತರಕ್ಕೆ ಬೆಳೆದಿರತಕ್ಕಂತಹ ನಭಸ್ಪೃಶಂ ಇತ್ಯರ್ಥ. ದೀಪ್ತಂ ಪ್ರಜ್ವಲಿತಂ ಅನೇಕ ವರ್ಣಂ ಅಂದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಬೆಳಕಿನ ಪುಂಜಗಳು, ಅಂದ್ರೆ ಪ್ರತಿಯೊಂದು ನಕ್ಷತ್ರ ಕೂಡ ಹೇಗೆ ಹೊಳೆದೇ ಇದೆ ಅಂತ ಅನೇಕ ರೀತಿಯಾಗಿರ್ತಕ್ಕಂತಹ ಅವನ ಬೆಳಕನ್ನ, ಅವನ ರೂಪವನ್ನ, ಅನೇಕ ವರ್ಣಾಹ ಭಯಂಕರಾಹ ನಾನಾ ಸಂಸ್ಥಾನಃ ಯಸ್ಮಿನ್ ತ್ವಯಾ ತಂ ತ್ವಾಂ ಅನೇಕ ವರ್ಣಂ ವ್ಯಾತ್ತಾನನಂ. ವ್ಯಾತ್ತಾನಿ ವಿವೃತಾನಿ ಅವನಾನಿ ಅನನಾನಿ ಮುಖಾನಿ ಯಸ್ಮಿನ್ ತ್ವಯಿತಂ ತ್ವಾಂ ವ್ಯಾತ್ತಾನಂ ಅಂದ್ರೆ ಎಲ್ಲವನ್ನು ವ್ಯಾಪಿಸಿಕೊಂಡಿರ್ತಕ್ಕಂಥವನು, ಎಲ್ಲ ತಾನೇ ತಾನಾಗಿರ್ತಕ್ಕಂಥವನು. ಅವನು ಕಾಲಗಳೇ ಅವನ ಭೂಮಿ, ಅವನ ಹೊಟ್ಟೆಯ ಆಕಾಶ, ಅವನ ಮುಖವೇ ದ್ಯುಲೋಕಗಳು. ಆ ರೀತಿಯಾಗಿ ಏಕಾಕಾರವಾಗಿರ್ತಕ್ಕಂತಹ ಪರಮಾತ್ಮನ ರೂಪವನ್ನ ಅರ್ಜುನ ನೋಡಿದ. ಅವನ ಕಣ್ಣುಗಳು ಹೇಗಿದ್ದವು? ಅವನ ಕಣ್ಣುಗಳು ಸೊ ನಕ್ಷತ್ರಗಳಂತೆ ಹೊಳಿತಾ ಇದ್ದವು. ಅಂತಹ ಅಗಮ್ಯ ರೂಪನಾಗಿರ್ತಕ್ಕಂತಹ ಈ ವಿಷ್ಣುವೇ, ನಾನು ನಿನ್ನನ್ನ ನೋಡಿ ಸೊ ನಾನು ಏನು ಕೇಳಿದ್ನೋ, ಸಿದ್ಧ ಸಾಧ್ಯರಲ್ಲಿ, ನಾರದರಲ್ಲಿ, ವ್ಯಾಸರಲ್ಲಿ, ಮುನಿಗಳಲ್ಲಿ ಏನ್ ನಾನು ಕೇಳಿದ್ನೋ ಆ ಕೇಳಿರ್ತಕ್ಕಂಥದ್ದು ಈಗ ನಾನು ಪ್ರತ್ಯಕ್ಷವಾಗಿ ನಾನು ಅದನ್ನ ನೋಡಿದೆ ಅಂತ. ಇಲ್ಲಿ ಧೃತಿಂ ಶಮಂ ಅಂತಕ್ಕಂಥ ಶಬ್ದ ಅಂದ್ರೆ ನಾನು ಏನು ಕೇಳಿದ್ನೋ ಆ ಕೇಳಿರ್ತಕ್ಕಂಥದ್ದನ್ನ ಈಗ ನೋಡಿದ ಮೇಲೆ ಸೊ ನನ್ನ ಮನಸ್ಸು ಏನಾಯ್ತು ಅಂದ್ರೆ ಶಾಂತವಾಯ್ತು ಅಂತ. ಇನ್ನ ಅಗಮ್ಯವಾಗಿರ್ತಕ್ಕಂತಹ ನಿನ್ನ ಈ ವಿಶ್ವರೂಪವನ್ನ ನೋಡಿ, ಯಾವಾಗ್ಲೂ ಅಷ್ಟೇ ಅಲ್ವಾ, ಏನನ್ನೇ ಕೇಳಿರ್ತವೋ ಅವನು ಆಲ್ರೆಡಿ ಹೇಳಿದ್ದ ವಿಭೂತಿ ರೂಪದಲ್ಲಿ. ಆದರೆ ವಿಭೂತಿಯನ್ನ ಕೇಳುವಾಗ ಚೆನ್ನಾಗಿತ್ತು, ಆದರೆ ಅದೆಲ್ಲವೂ ನೀನೇ ಅಂತಕ್ಕಂತಹದ್ದು, ತಾನೇ ತಾನಾಗಿರ್ತಕ್ಕಂಥದ್ದು ಅಂತೇನು ವ್ಯಾಸರಿಂದ ನಾರದರಿಂದ ಏನು ಕೇಳಿದ್ನೋ ಅರ್ಜುನ, ಆ ಕೇಳಿರ್ತಕ್ಕಂಥದ್ದನ್ನ ಈಗ ನೋಡಿದ ಮೇಲೆ ಅವನಿಗೆ ಏನಾಯ್ತು, ಕಂಪ್ಲೀಟ್ ಆಗಿ ಸೊ ದ್ವಂದ್ವಗಳೆಲ್ಲ ನಾಶವಾದವು ಅಂತ. ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ. ನಮಗೆ ಪಾಠ ಕೇಳ್ತೀವಿ, ನಾವು ಪಾಠ ಕೇಳಿದ್ಮೇಲೆ ದ್ವಂದ್ವಗಳು ನಾಶ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ನಮಗೆ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ.
ಇದು ಬಹಳ ಮುಖ್ಯ ನೋಡ್ರಿ. ಎರಡು ರೀತಿಯಿಂದ ಇದು. ಒಂದು ಜನರಲ್ ಆಗಿ ಒಂದಿಷ್ಟು ಪರಮಾತ್ಮನ ವಿರಾಟ್ ರೂಪ ಏನು ಅಂತಕ್ಕಂಥದ್ದು ಒಂದು ನಾಲೆಡ್ಜು ಒಂದು ರೀತಿಯಾಗಿರ್ತಕ್ಕಂಥದ್ದು. ಆ ನಾಲೆಡ್ಜ್ ಇಂದ ಏನಾಗುತ್ತೆ, ನಮ್ಮ ದೃಷ್ಟಿಕೋನ ವಿಶಾಲವಾಗುತ್ತೆ. ಇದು ಒಂದು ಶ್ರವಣದಿಂದ ಆಗತಕ್ಕಂತಹ ಫಲ. ಮತ್ತೆ ಇಲ್ಲಿ ಯಾರು ಹೆಚ್ಚು, ಯಾರು ಕಡಿಮೆ, ಯಾರು ದೊಡ್ಡವರು, ಯಾರು ಚಿಕ್ಕವರು ಅಂತೇನು ನಾವೆಲ್ಲ ದೇವತೆಗಳನ್ನ ಕೆಲವೊಂದನ್ನೆಲ್ಲ ವ್ಯತ್ಯಾಸ ಮಾಡ್ತೀವಿ. ಇದರಿಂದ ಏನು ಗೊತ್ತಾಗುತ್ತೆ, ಆ ಎಲ್ಲ ವ್ಯತ್ಯಾಸ ಎಲ್ಲ ಹೊರಟೋಗುತ್ತೆ. ಇರೋನು ಒಬ್ಬನೇ ಪರಮಾತ್ಮನೇ. ಅವನನ್ನ ಅನೇಕ ಕಾರ್ಯದ ಕ್ಷೇತ್ರಗಳಿಂದ ಬೇರೆ ಬೇರೆಯಾಗಿ ಅವನನ್ನ ವರ್ಣನೆ ಮಾಡ್ತೀವಿ ಅಂತ. ಇದು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು. ಅದಕ್ಕೆ ನೀವು ಏನಾರನ್ರಿ, ಅದಕ್ಕೆ ರಾಮಕೃಷ್ಣ ಪರಮಹಂಸರು ನೀವು ನೀರನ್ನಂತನ್ರಿ, ಜಲ ಅಂತನನ್ರಿ, ಉದಕ ಅಂತನನ್ರಿ, ವಾಟರ್ ಅಂತನನ್ರಿ, ಪಾನಿ ಅಂತನನ್ರಿ, ವಾಟ್ ಎವರ್, ಅದು ಅದಷ್ಟೇ. ಅದಕ್ಕೇನಿಲ್ಲ ಅದರಿಂದ. ಅದು ನೀರಂದಾಗ ಬೇರೆ ಆಗೋದಾಗ್ಲಿ, ವಾಟರ್ ಅಂದಾಗ ಬೇರೆ ಅಂದಾಗ ಬೇರೆ ರೂಪ ಆಗ್ಲಿ, ಉದಕ ಅಂದ್ರೆ ಬೇರೆ ಆಗ್ಲಿ, ಜಲ ಅಂದ್ರೆ ಬೇರೆ ಆಗ್ಲಿ, ತೀರ್ಥ ಅಂದ್ರೆ ಬೇರೆ ಆಗ್ಲಿ, ಏನಾಗೋದಿಲ್ಲ ಅದು. ಬಿಕಾಸ್ ಆಫ್ ದೇವಿ ಅದು ಓನ್ ಯೂನಿವರ್ಸಲ್ ಎನರ್ಜಿ ದೇ. ಅದು ನಮಗೆ ಹೇಗ್ ಬೇಕೋ ಹಾಗೆ ಕರ್ಕೊಳ್ಳೋದು. ನಮಗೆ ಹೇಗ್ ಬೇಕು ಹಾಗೆ ಕರ್ಕೊಂಡಿರ್ತಕ್ಕಂಥದ್ದೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯ ಅಂತ ಅರ್ಥ ಅಲ್ಲ. ಅದಷ್ಟೇ ದೊಡ್ಡದು, ಉಳಿದದ್ದೆಲ್ಲ ಚಿಕ್ಕದು ಅಂತ ಅರ್ಥ ಅಲ್ಲ. ಇದು ಒಂದಿಷ್ಟು ನಾವು ಮಾಡರ್ನ್ ಆಗಿ, ಅಂದ್ರೆ ಸ್ವಲ್ಪ ವಿಜ್ಞಾನಾತ್ಮಕ, ಮಾಡರ್ನ್ ಅಂತಂದ್ರೆ ಬುದ್ಧಿಪೂರ್ವಕವಾಗಿ ಇದನ್ನ ಕರೆಕ್ಷನ್ ಮಾಡ್ಕೋಬೇಕು. ಫಸ್ಟ್ ಇದನ್ನ ಕರೆಕ್ಷನ್ ಮಾಡಿಕೊಂಡು ಅಂತಂದ್ರೆ ಸುಮಾರು ಸಮಸ್ಯೆಗಳು ಹೊರಟೋಗಿ ಬಿಡ್ತಾವ. ಸೊ ದೆನ್ ಎರಡನೇದು ಲಾಭ ಏನಂತಂದ್ರೆ, ಇದು ನಮಗೆ ಅನುಭವ ಆಗ್ಬೇಕು. ಅರ್ಜುನ ಕೇಳಿದ್ದ ವಿಭೂತಿ ಯೋಗದಲ್ಲಿ ಅನುಭವ ಆಗಿದ್ದಿಲ್ಲ, ಶಾಂತಿ ಆಗಿದ್ದಿಲ್ಲ. ಈಗ ಅವನಿಗೇನಾಯ್ತು, ಶಾಂತಿ ಆಯ್ತು. ಈಗ ಅವನಿಗೆ ಸಂಪೂರ್ಣವಾಗಿರ್ತಕ್ಕಂತಹ ತಾನು ಏನು ನಾನು ಮಾಡೋದ್ರಿಂದ ತಪ್ಪಾಗತ್ತೆ ಸರಿಯಾಗತ್ತೆ ಅಂತಕ್ಕಂಥದ್ದೆಲ್ಲ ಇತ್ತಲ್ವಾ, ಈಗ ಅದೆಲ್ಲ ಹೊರಟೋಗ್ಬಿಡ್ತೀವಿ. ಏನೆಲ್ಲ ಮಾಡುತ್ತಾನೋ ಅದೆಲ್ಲ ಮಾಡೋನು ಪರಮಾತ್ಮ ಅಂತಕ್ಕಂಥದ್ದು ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿದೆ. ಸೊ ಹಾಗೆ ಈ ಎರಡನೇ ಸ್ಟೆಪ್ ಇದೆಯಲ್ಲ, ಈ ಎರಡನೇ ಸ್ಟೆಪ್ಪು ಬಹಳ ಕಠಿಣವಾಗಿರ್ತಕ್ಕಂಥದ್ದು ನಮಗೆ. ಅದು ಯಾರಿಗಾಗತ್ತೆ, ಆವಾಗ ಅಂತರಂಗದಲ್ಲಿರ್ತಕ್ಕಂತಹ ಎಲ್ಲ ದ್ವಂದ್ವಗಳು ನಾಶವಾಗುತ್ತವೆ. ಒಂದು ವೇಳೆ ಅದಾಗದೆ ಹೋದಾಗ ದ್ವಂದ್ವಗಳು ಹಾಗೆ ಇರ್ತವೆ, ಯಥಾಸ್ಥಿತಿ ಇರ್ತದೆ ಜೀವನ. ನಮಗೆ ದ್ವಂದ್ವಗಳು ನಾಶ ಆಗ್ಬೇಕಂತಂದ್ರೆ ಈ ಎಲ್ಲ ಪಾಯಿಂಟ್ಗಳು, ಏನು ವಿಶ್ವರೂಪ ದರ್ಶನದಲ್ಲಿ ನಾವು ನೋಡ್ತೀವಿ, ಎಲ್ಲ ಪಾಯಿಂಟ್ಗಳು ಎಲ್ಲವೂ ಕೂಡ ಆ ಪರಮಾತ್ಮನ ಇಚ್ಛೆಯಿಂದನೇ ಎಲ್ಲ ನಡೀತಕ್ಕಂಥದ್ದು ಅನ್ನುವಂಥದ್ದು ಬಹಳ ಆಳವಾಗಿ ನಮಗೆ ಯಾವಾಗ ಆ ಹೃದಯಕ್ಕೆ ಸ್ಪರ್ಶವಾಗುತ್ತಾ, ಅವಾಗ ಹೃದಯದಲ್ಲಿ ಏನು ಅಡಿಯಿರ್ತಕ್ಕಂತಹ ಎಲ್ಲ ಸಂಸ್ಕಾರಗಳು ಒಂದು ಕ್ಷಣಕ್ಕೆ ಛಿದ್ರಾಗಿ ಬಿಡ್ತವೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಅಂತ ಕಟ ಮಂತ್ರ. ಅಲ್ಲಿ ಆ ಹೃದಯದಲ್ಲಿ ಎಲ್ಲ ಏನು ಶೇಖರಣೆ ಆಗಿರ್ತಕ್ಕಂಥದ್ದು ಏನಿದೆಯೋ ಸಂಸ್ಕಾರ, ಅದೇ ನಮ್ಮನ್ನ ಆಟಾಡಿಸ್ತಕ್ಕಂಥದ್ದು. ಎಲ್ಲಿಯವರೆಗೆ ಆ ಗುಹ್ಯ ಒಳಗಡೆ ಇರ್ತಕ್ಕಂಥದ್ದು, ಗುಪ್ತವಾಗಿರ್ತಕ್ಕಂಥದ್ದು ಆ ಸಂಸ್ಕಾರದ ಬೀಜ ಇದೆಯೋ, ಆ ಬೀಜ ನಾಶ ಆಗ್ಬೇಕಂತಂದ್ರೆ ಈ ಎಲ್ಲವೂ ಕೂಡ ನಮ್ಮ ಹೃದಯಕ್ಕೆ ಸ್ಪರ್ಶವಾಗ್ಬೇಕು. ಈ ಜ್ಞಾನ ಯಾವಾಗ ಸ್ಪರ್ಶವಾಗತ್ತಾ ಅವಾಗ ಮನುಷ್ಯ ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗುತ್ತಾನೆ. ತತ್ಕಾರಣೇನ ಸಂದರ್ಶನ ಯೋಗ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ